Hello students, welcome back to Lakshmipatra JK classes. Today's class next question. Continue question number 3. If sin A equal to 3 by 4, calculate cos A and tan A. ಏನಪ್ಪಾ ಅಂತಂದ್ರೆ ನಮಗೆ ಕಂಡುಹಿಡಿಬೇಕಾದ್ರೆ ಕಾಸ್ ಮತ್ತು ಟ್ಯಾನ್ ಎರಡು ವ್ಯಾಲ್ಯೂ ಕಂಡುಹಿಡಿಬೇಕು. ಈಗ ನಮಗೆ ಏನು ಕೊಟ್ಟರೆ ವ್ಯಾಲ್ಯೂ ಸೈನ್ ವ್ಯಾಲ್ಯೂ ಕೊಟ್ಟರೆ ನಮಗೆ ಅದು ಸೈನ್ ವ್ಯಾಲ್ಯೂ ಕೊಟ್ಟರಪ್ಪ ಅಂತಂದ್ರೆ ಒಂದು ಟ್ರಯಾಂಗಲ್ ಕಂಪಲ್ಸರಿ ತಗೋಬೇಕಿಲ್ಲಿ. ಹೌದಾ? ಇದ್ರಾಗ ನೋಡ್ರಿ ಇಲ್ಲಿ ಏನೇನು ಕಾಣಿಸ್ತಾವ ನಮ್ಗೆ ಎಗಳು ಕಾಣಿಸ್ತಾವ. ಫಸ್ಟ್ ನೋಡ್ರಿ ಎಂಗಲ್ ಎ ಅಂತ ಕಾಣಿಸ್ತಾವ. ಅದಕ್ಕೆ ನಮಗೆ ಟ್ರಯಾಂಗಲ್ ನೇಮ್ ಏನು ಕೊಡಬೇಕು? ಎ ಬಿ ಸಿ ಅಂತ ಕೊಡಬೇಕು. ಇಲ್ಲಿ ಏನ್ರಿ ಪಿ ಕ್ಯೂ ಆರ್ ಕೊಟ್ಟಿರೋದು ಇಲ್ಲಿ ಪಿ ಕ್ಯೂ ಆರ್ ತಗೋಬೇಕು. ಇಷ್ಟೇ ಸಿಂಪಲ್ ಆಗಿ. ನಮಗೇನಪ್ಪಾ ಅಂತಂದ್ರೆ ಈಗ ಸೈನ್ ಕೊಟ್ರ ಅಂತಂದ್ರೆ ಈಗ ನೋಡ್ರಿ ಸೈನ್ ಫಸ್ಟ್ ಸೈನ್ ಎ ಈಕ್ವಲ್ ಟು 3/4. ಸೈನ್ ನೋಡ್ರಿ ಫಾರ್ಮುಲಾ ಗೊತ್ತದ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನ್ಸ್ ಅಂತ ಗೊತ್ತದ ನಮಗೆ. ಹೌದಾ? ಇಲ್ಲ ಸೈನ್ ಪಿ ಬೈ ಎಚ್ ಅಂದ್ರೆ ಅದಕ್ಕಾಗಿ ಈಗ ನಮ್ಗೇನು ಗೊತ್ತದ ಅಂತಂದ್ರೆ ಈಗ ಪಿ ವ್ಯಾಲ್ಯೂನ ಏನಾಗಿರ್ತದೆ ಹೇಳ್ರಿ 3 ಆಗಿರ್ತದೆ. ಎಚ್ ವ್ಯಾಲ್ಯೂ ಏನಾಗಿರ್ತದೆ 4 ಆಗಿರ್ತದೆ. ಅದಕ್ಕಾಗಿ ನಮ್ಗೆ ಸೈನ್ ಎ ಅದ. ಅದಕ್ಕೆ ಎಂಗಲ್ ತೀಟಾ ನೋಡ್ರಿ ಎ ಇದ್ದಲ್ಲಿ ತೀಟಾ ತಗೋಬೇಕು. ಇದ್ರ ಅಪೋಸಿಟ್ ಏನಾಗಿರ್ತದೆ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿರ್ತದೆ. ಇದು ಹೈಪೋಟೆನ್ಸ್ ಇರ್ತದೆ, ಇದು ಬೇಸ್ ಆಗಿರ್ತದೆ. ಹೌದಾ? ತೀಟಾ ಇದರಿಂದ ಪರ್ಪೆಂಡಿಕ್ಯುಲರ್, ಹೈಪೋಟೆನ್ಸ್ ಇದು ಬೇಸ್. ಈಗ ಪಿ ವ್ಯಾಲ್ಯೂ ಎಷ್ಟು ನೋಡ್ರಿ ಪಿ ವ್ಯಾಲ್ಯೂ 3 ಅದ. ಎಚ್ ವ್ಯಾಲ್ಯೂ ಏನದ ಹೇಳ್ರಿ 4 ಅದ. ಈಗ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿದ್ದೆ ಯಾವ್ದು ಹೇಳ್ರಿ ಎ ಬಿ ಕಂಡುಹಿಡಿಬೇಕು. ಈಗ ಅದಕ್ಕೆ ಎ ಬಿ ಬೇಕಾದ್ರೆ ಏನು ಮಾಡ್ಬೇಕು ಅಂತಂದ್ರೆ ಎ ಬಿ ಕಂಡುಹಿಡಿಬೇಕಾದ್ರೆ ನಮ್ಮ ಫಾರ್ಮುಲಾ ಗೊತ್ತದ ಹೇಳ್ರಿ ಬೈ ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡ್ಬೇಕು. ಪೈಥಾಗೋರಸ್ ಥಿಯರಮ್ ಏನು ಹೇಳ್ತಾರೆ? ಹೈಪೋಟೆನ್ಸ್ ಸ್ಕ್ವೇರ್ ಈಕ್ವಲ್ ಟು ಪಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಹೈಪೋಟೆನ್ಸ್ ಸ್ಕ್ವೇರ್ ಏನು ಹೇಳ್ರಿ 4 ಕೊಟ್ರ 4 ಸ್ಕ್ವೇರ್ ಪರ್ಪೆಂಡಿಕ್ಯುಲರ್ ಗೊತ್ತಿಲ್ಲ. ಪರ್ಪೆಂಡಿಕ್ಯುಲರ್ ಪರ್ಪೆಂಡಿಕ್ಯುಲರ್ ಪಿ ವ್ಯಾಲ್ಯೂ 3 ಸ್ಕ್ವೇರ್ ಬಿ ವ್ಯಾಲ್ಯೂ ಗೊತ್ತಿಲ್ಲ. ಅದೇ ಕಂಡುಹಿಡಿಬೇಕು ಈಗ ನಮ್ಗೆ ಎ ಬಿ. ಹೌದಾ? 4 ಸ್ಕ್ವೇರ್ ಹೇಳ್ರಿ 16, 3 ಸ್ಕ್ವೇರ್ 9, ಬಿ ಸ್ಕ್ವೇರ್ ಯಾಸ್ಟೀಸ್ ಬರ್ಕೋಬೇಕು. 16 ಮೈನಸ್ 9 ಅಂದ್ರೆ ಎಷ್ಟು ಉಳಿತಾ ಹೇಳ್ರಿ? 16 ಮೈನಸ್ 9 ಅಂದ್ರೆ 7 ಉಳಿತು. ಹೌದಾ? ಅದಕ್ಕೆ ದೇರ್ ಫೋರ್ ಬಿ ಈಕ್ವಲ್ ಟು ಈಗ ಸ್ಕ್ವೇರ್ ಇದ್ದದ ಕಡೆ ಹೋದ್ರೆ ಏನಿರುತ್ತೆ √7 ಆಗ್ತದೆ. ನಮ್ಗೇನು ಬರ್ತೇವೆ ಹೇಳ್ರಿ √7 ವ್ಯಾಲ್ಯೂ ಬರ್ತದೆ ನಮ್ಗೆ. ಹೌದಾ? ಈಗ ನಮ್ಗೆ ಕಂಡುಹಿಡಿಬೇಕಾಗಿದ್ದು ಕಾಸ್ ಟ್ಯಾನ್ ಕಂಡುಹಿಡಿಬೇಕು. ಕಾಸ್ ವ್ಯಾಲ್ಯೂ ನೋಡ್ರಿ ಕಾಸ್ ಕಂಡುಹಿಡಿಬೇಕಾಯ್ತು ಕಾಸ್ ಎ. ಕಾಸ್ ಫಾರ್ಮುಲಾ ನಮಗಿಲ್ಲಿ ಕಾಸ್ ಬಿ ಬೈ ಎಚ್ ಅಂತ ಗೊತ್ತದ. ಬಿ ವ್ಯಾಲ್ಯೂ ನೋಡ್ರಿ ಇಲ್ಲಿ ಏನೋ ಬಂದ ನಮಗೆ √7 ಅದ. ಎಚ್ ವ್ಯಾಲ್ಯೂ 4 ಆಯ್ತು. ಹೌದಾ? ನೆಕ್ಸ್ಟ್ ಟ್ಯಾನ್ ಎ. ಟ್ಯಾನ್ ಎ ಈಕ್ವಲ್ ಟು ಫಾರ್ಮುಲಾ ಪಿ ಬೈ ಬಿ. ಪಿ ವ್ಯಾಲ್ಯೂ ಏನದ ಹೇಳ್ರಿ P3. B value √7. Okay. Over this question. Cos A, tan A. Third question complete. Next, fourth question. Question number 4. Given 15 cot A equal to 8, find sin A and secant A. Cot ಫಸ್ಟ್ ನೋಡ್ರಿ ಇದು ಕಾಟ್ ಅದ. ಇದ್ರ ಹಿಂದೆ ನಂಬರ್ ಕೊಟ್ಟಿರೋಪ್ಪ ಅಂದ್ರೆ ಇದು ಈ ಕಡೆ ತಗೋಬೇಕು. ಕಾಟ್ ನೋಡ್ರಿ ಕಾಟ್ ಎ ಈಕ್ವಲ್ ಟು 8/15. ಯಾವುದೇ ನಂಬರ್ ಇಲ್ಲಿ ಹಿಂದೆ ಕೊಟ್ಟಿರೋ ಅಂತಂದ್ರೆ ಅದು ಮುಂದುಗಡೆ ತೊಗೊಂಡು ಈ ಕಡೆ ಡಿನೋಮಿನೇಟರ್ದಾಗ ಬರ್ಕೋಬೇಕು. ಹೌದಾ? ಈಗ ನೆಕ್ಸ್ಟ್ ನೋಡ್ರಿ ಏನೆಲ್ಲ ವ್ಯಾಲ್ಯೂ ಕೊಟ್ಟಿರಪ್ಪ ಅಂದ್ರೆ ಇಲ್ಲಿ ಕಾಟ್ ಅಂತ ಗೊತ್ತಿರ್ಬೇಕು ನಮಗೆ. ಫಸ್ಟ್ ಟ್ರಯಾಂಗಲ್ ನೋಡ್ರಿ ವ್ಯಾಲ್ಯೂ ಎ ಅದ. ಅದಕ್ಕೆ ಎ ಬಿ ಸಿ ಟ್ರಯಾಂಗಲ್ ಎ ಅಂತ ಕೊಟ್ಟರ ಅಂದ್ರೆ ತೀಟಾ ಎ ವ್ಯಾಲ್ಯೂ ತಗೋಬೇಕು. ಇದು ಏನಾಗಿರ್ತದೆ ಪರ್ಪೆಂಡಿಕ್ಯುಲರ್ ಆಗಿರ್ತದೆ. ಇದು ಬೇಸ್ ಹೈಪೋಟೆನ್ಸ್ ವ್ಯಾಲ್ಯೂ ಆಗಿರ್ತದೆ. ಕಾಟ್ ಅಂದ್ರೆ ಯಾವ್ದ್ರ ಫಾರ್ಮುಲಾ ಹೇಳ್ರಿ ಟ್ಯಾನ್ ಅಪೋಸಿಟ್ ಅದ. ಟ್ಯಾನ್ ಫಾರ್ಮುಲಾ ಪಿ ಬೈ ಬಿ ಅದ. ಪಿ ಬೈ ಬಿ ಅಂದ್ರೆ ಇದಕ್ಕೆ ಬಿ ಬೈ ಪಿ ಬರ್ಕೋಬೇಕು. ಅಂದ್ರೆ ಬಿ ವ್ಯಾಲ್ಯೂ ಏನಾಗಿದೆ 8 ಆಗಿರ್ತದೆ. ಪಿ ವ್ಯಾಲ್ಯೂ ಏನಾಗಿರ್ತದೆ 15 ಆಗಿರ್ತದೆ. ಬಿ ವ್ಯಾಲ್ಯೂ ಪಿ ವ್ಯಾಲ್ಯೂ ಗೊತ್ತಾಯ್ತು. ಈಗ ಬಿ ವ್ಯಾಲ್ಯೂ ಏನಂದ್ರೆ 8, ಪಿ ವ್ಯಾಲ್ಯೂ 15. ನಾವು ಫೈಂಡ್ ಔಟ್ ಎಚ್ ವ್ಯಾಲ್ಯೂ ಬೈ ಪೈಥಾಗೋರಸ್. ಹೈಪೋಟೆನ್ಸ್ ಸ್ಕ್ವೇರ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ಈಸಿಯಾಗಿ ನೆನ್ಪಿಟ್ಕೋರಿ ಇದು ಸೈಡ್ ಹಿಂಗೆ.
ಹೈಪೋಟೆನ್ಸ್ ಸ್ಕ್ವೇರ್ ಫೈಂಡ್ ಮಾಡಬೇಕಾಗಿದೆ. ಇದು ಎಷ್ಟು ಇಸ್ ಬರ್ಕೋರಿ. ಪಿ ವ್ಯಾಲ್ಯೂ 15 ಸ್ಕ್ವೇರ್, ಬಿ ವ್ಯಾಲ್ಯೂ 8 ಸ್ಕ್ವೇರ್. 15 ಸ್ಕ್ವೇರ್ ಟು 25, 8 8 64. ಎರಡು ಆ್ಯಡ್ ಮಾಡ್ರೆ ಎಷ್ಟಾಯ್ತು ನೋಡ್ರಿ. 5 9 6 7 8 289. ಎದ್ರ ಸ್ಕ್ವೇರ್ ಅದ ಹೇಳ್ರಿ ಇದು. ಸ್ಕ್ವೇರ್ ರೂಟ್ ಆಫ್ 17 ಅದ ಹೌದಾ. ಸ್ಕ್ವೇರ್ ರೂಟ್ ಎದ್ರದ್ದು 17 ಹೌದಾ. ನೆಕ್ಸ್ಟ್ ನೋಡ್ರಿ ಬರ್ಕೊಂಡು ಡೈರೆಕ್ಟಾಗಿ 17 H ವ್ಯಾಲ್ಯೂ ಈಗ ಫೈಂಡ್ ಮಾಡಬೇಕಾಗಿದ್ದು ಹೇಳ್ರಿ. ಸೈನ್ ಎ ಕಂಡುಹಿಡಿಬೇಕು. ಸೈನ್ ಎ ಫಾರ್ಮುಲಾ ಪಿ ಬೈ ಎಚ್. ಪಿ ವ್ಯಾಲ್ಯೂ ಏನದ ಹೇಳ್ರಿ. ಪಿ 15, ಎಚ್ ವ್ಯಾಲ್ಯೂ 17. ನೆಕ್ಸ್ಟ್ ಸೆಕೆಂಡ್ ಎ ಬೇಕಾದ್ರೆ ಅದರ ರೆಸಿಪ್ರೊಕಲ್ ಅದ ಹೇಳ್ರಿ. ಕಾಸ್ ರೆಸಿಪ್ರೊಕಲ್ ಅದ ಅಂದ್ರೆ ಇದು ಬಿ ಬೈ ಎಚ್ ಇದ್ರೆ ಎಚ್ ಬೈ ಬಿ ಬರ್ಕೋಬೇಕು ನಾವು. ಎಚ್ ಬೈ ಬಿ, ಎಚ್ ವ್ಯಾಲ್ಯೂ 17, ಬಿ ವ್ಯಾಲ್ಯೂ 8. Sine second. Okay. Or now this fourth question. If you liked this video, please subscribe and share. Don't forget to subscribe my channel.